ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. 2026 ಮಾರ್ಚ್ 19 ನಾವು ಶ್ರೀ ಪರಾಭವ ನಾಮ ಸಂವತ್ಸರವನ್ನು ನಾವು ಆಚರಿಸ್ತಾ ಇದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯುಗಾದಿ ಹಬ್ಬ ಮುಗಿದ ಮೇಲೆ ವಿಶೇಷವಾಗಿ 5 ರಾಶಿಯವರಿಗೆ ಮಹಾಶಿವನ ಕೃಪೆ ಬೀಳಲಿದ್ದು ಇವರ ಹಳೆಯ ಕಷ್ಟಗಳು ಕರಗಿ ಸಂಪತ್ತು ಹಾಗೂ ಸುಖದ ಸುರಿಮಳೆ ಆಗುತ್ತದೆ. ಆ 5 ರಾಶಿಗಳು ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ್ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಯುಗಾದಿ ಹಬ್ಬದ ದಿನದಂದು ನಿಮ್ಮ ರಾಶಿಯಲ್ಲಿ ಶನಿಯು 12ನೇ ಮನೆಯಲ್ಲಿ ಇರೋದ್ರಿಂದ ಶಿವನ ಕೃಪೆಯಿಂದ ಅನಿರೀಕ್ಷಿತ ಧನಲಾಭ ಆಗುತ್ತದೆ. ಶತ್ರುಗಳ ಸಂಚು ವಿಫಲ ಆಗುತ್ತದೆ. ಇನ್ನು 2ನೇ ರಾಶಿಯಾಗಿ ವೃಷಭ ರಾಶಿ. ನಿಮಗೆ ಲಾಭ ಸ್ಥಾನದಿಂದ ಗುರುವಿನ ಸಂಚಾರ ಇರೋದ್ರಿಂದ ಹಿಡಿದ ಕೆಲಸ ಚಿನ್ನವಾಗುತ್ತದೆ. ಮದುವೆಯ ಪ್ರಸ್ತಾಪ ಕೂಡಿ ಬರುತ್ತದೆ. ಹೊಸ ಉದ್ಯಮ ಪ್ರಾರಂಭವಾಗಲು ಇದು ಸುವರ್ಣಕಾಲ ಅಂತ ಹೇಳ್ಬೋದು. ಇನ್ನು 3ನೇ ರಾಶಿಯಾಗಿ ಕನ್ಯಾ ರಾಶಿ. ದೀರ್ಘಕಾಲದ ಸಾಲದ ಒಂದು ಮುಕ್ತಿಯನ್ನು ಪಡಿತೀರಿ. ಶಿವನ ಅನುಗ್ರಹದಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ರಾಜಕೀಯ ಹಾಗೂ ಉನ್ನತ ಒಂದು ಸಂಪರ್ಕದಲ್ಲಿರೋರಿಗೆ ಒಂದು ಒಳ್ಳೆಯ ಒಂದು ಸುದ್ದಿ ಅನ್ನೋದು ಸಿಗುತ್ತದೆ. ಇನ್ನು 4ನೇ ರಾಶಿಯಾಗಿ ವೃಶ್ಚಿಕ ರಾಶಿ. ಭಾಗ್ಯಸ್ಥಾನದಲ್ಲಿ ಗುರುವಿನ ಆಗಮನ ಆಗಿರೋದ್ರಿಂದ ಗುರುವಿನ ಲಾಭವನ್ನು ನೀವು ಪಡಿತೀರಿ. ಸ್ಥಗಿತಗೊಂಡಿರುವಂತಹ ಆಸ್ತಿ ಪಾಸ್ತಿಯ ವಿಚಾರ ಸುಖಾಗಮನದಿಂದ ಅಂತ್ಯಗೊಳ್ಳುತ್ತದೆ. ಇನ್ನು 5ನೇ ರಾಶಿಯಾಗಿ ಮಕರ ರಾಶಿ. ಸಾತಿಯಲ್ಲಿ ಶನಿ ಇರೋದರಿಂದ ಶಿವನ ಕೃಪೆಯಿಂದ ನಿಮ್ಮ ಆರೋಗ್ಯ ಆಯಸ್ಸು ಹೆಚ್ಚಳವಾಗುತ್ತದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಿದ್ದು ನೀವು ಆರ್ಥಿಕವಾಗಿ ಸದೃಢರಾಗ್ತೀರಿ. ಈ ರಾಜಯೋಗದ ಸಂಪೂರ್ಣವಾದ ಪ್ರತಿಫಲವನ್ನು ಪಡಿಬೇಕಾಗಿರುತ್ತದೆ. ನೀವು ಯುಗಾದಿ ಹಬ್ಬದ ದಿನದ ಕಳೆದು ಬರುವಂತಹ ಮೊದಲನೇ ಸೋಮವಾರಕ್ಕೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಅಂತ 108 ಬಾರಿ ಜಪಿಸಿ. ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೂ ನನ್ನ ಒಂದು ವಿಡಿಯೋನ ಲೈಕ್ ಕೊಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.